ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗಂತೂ ನಿಜವಾಗ್ಲೂ ಆರೋಗ್ಯ 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 ಅನ್ನಂಗೆ ಆಗಿಬಿಟ್ಟಿದೆ. ಎಲ್ಲಿ ಸಿಗುತ್ತಪ್ಪ, ಎಲ್ಲಿಗೆ ಹೋಗೋಣಪ್ಪ, ಎಲ್ಲಿ ತರೋಣಪ್ಪ ಅನ್ನಂಗೆ ಆಗಿಬಿಟ್ಟಿದ್ದೆ. ಹಂಗಾಗಿ ಈ ಆರೋಗ್ಯಕ್ಕೋಸ್ಕರ ತುಂಬ ಅಂದರೆ ತುಂಬ ಕಷ್ಟಪಡ್ತಾ ಇರ್ತೀವಿ ನಾವು. ಎಲ್ಲರಿಗೂ ಗೊತ್ತು ರೆಗ್ಯುಲರಾಗಿ ಜ್ಯೂಸು ಯಾವ್ಯಾವ ಥರ ಹೆಂಗೆ ಅಂತ. ಆದರೂ ನನ್ನ ಮೀಡಿಯಾದಲ್ಲಿ ನನ್ನ ಸ್ಟೈಲಲ್ಲಿ ಹೇಳ್ತಾ ಇರ್ತೀನಿ. ಒಮ್ಮೆ ಈ ಚಾನಲ್ ನೋಡಿ, ತುಂಬ ಇಷ್ಟ ಆದರೂ ಆಗ್ಬೋದು ನಿಮಗೆ. ನಿಮ್ಗೆ ಆರೋಗ್ಯ ಬೇಕಾ, ಸೌಂದರ್ಯ ಬೇಕಾ, ವೆಯ್ಟ್ ಲಾಸ್ ಬೇಕಾ, ಆ ಮೂರಕ್ಕೂ ಸೇರಿಸಿ ಒಂದೇ ಒಂದು ಗ್ಲಾಸು ಡೈಲಿ ಒಂದು ಗ್ಲಾಸ್ ಕುಡಿತಾ ಬಂದರೆ ನಿಮ್ಮ ಆರೋಗ್ಯ ಯಾವ ಥರ ವೃದ್ಧಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿದರೆ ಗೊತ್ತಾಗುತ್ತೆ. ಯಾವುದನ್ನು ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಮಧ್ಯದಲ್ಲಿ ಟಿಪ್ಸ್ ಥರ ಬರ್ತಾ ಇರುತ್ತೆ. ಒಂದೊಂದು ಐಡಿಯಾಸ್ ತುಂಬ ಚೆನ್ನಾಗಿ ಹೇಳ್ತಾ ಇರ್ತೀನಿ. ಅದು ಎಲ್ಲಿ ಯಾವಾಗ ಅನ್ನೋದು ಗೊತ್ತಾಗೋದಿಲ್ಲ. ಹಂಗಾಗಿ ಕೊನೆಯವರೆಗೂ ನೋಡಿದರೆ ಸ್ಕಿಪ್ ಮಾಡಿದೆ ಈ ವಿಡಿಯೋದಲ್ಲಿ ನಿಮಗೂ ಚೆನ್ನಾಗಿ ಅನಿಸ್ಬೋದು. ಈಗ ಅದಕ್ಕೆಲ್ಲ ಏನೇನು ಬೇಕು ಅಂತ ಜೋಡಿಸ್ಕೊಳ್ಳೋಣ. ಫಸ್ಟೆಲ್ಲ ಜೋಡಿಸಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಮ್ಮ ಮನೆಗೆ ಪುದೀನ ಬೆಳೆದಿರೋದ್ರಿಂದ ನಾನು ಅದನ್ನೇ ಕಿತ್ಕೊಂಡು ಮಾಡ್ತಾಯಿದ್ದೀನಿ. ಏನೇ ಆಗಲಿ ಅಂಗಡಿಗೆ ತಂದು ಮಾಡೋದಕ್ಕಿಂತ ಮನೆಗೆ ಬೆಳೆದಿರೋದ್ರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನಿಜವಾಗ್ಲೂ ಇದು ಎಷ್ಟು ಘಾಟು, ಎಷ್ಟು ಫ್ಲೇವರು ಜಾಸ್ತಿನೇ ಇದೆ. ಆದರೆ ಅಂಗಡಿಗೆ ಅಂದರೆ ಈ ಲೆವೆಲ್ಗಿರಲ್ಲ. ಒಂದು ಇಡೀ ತಿಂದರೂ ಏನೂ ಆಗೋಲ್ಲ. ಆದರೆ ಇದು ಸ್ವಲ್ಪ ಹಾಕಿರೂ ತುಂಬ ಘಾಟಿದೆ. ಅಷ್ಟು ಚೆಂದಿದೆ ನೋಡಿ, ಅಷ್ಟು ಫ್ರೆಶ್ ಆಗಿದೆ. ಈಗ ನಾನು ಜ್ಯೂಸ್ಗೆ ಎಲ್ಲ ಏನೇನು ಬೇಕು ಅನ್ನೋದನ್ನು ಸ್ವಲ್ಪ ತಾಂಡಿ ಇಟ್ಕೊಂಡಿದ್ದೀನಿ. ಮೆಣಸು ತಾಂಡಿದ್ದೀನಿ, ಜೀರಿಗೆ ತಾಂಡಿದ್ದೀನಿ, ಮತ್ತು ಸೌತೆಕಾಯಿ ತಾಂಡಿದ್ದೀನಿ, ಕ್ಯಾರೆಟ್ ತಾಂಡಿದ್ದೀನಿ, ಬೀಟ್ರೋಟ್ ತಾಂಡಿದ್ದೀನಿ, ನಿಂಬೆಹಣ್ಣು ತಾಂಡಿದ್ದೀನಿ, ಮತ್ತು ಶುಂಠಿ ತಾಂಡಿದ್ದೀನಿ, ಪುದೀನ ತಾಂಡಿದ್ದೀನಿ, ಉಪ್ಪು ತಾಂಡಿದ್ದೀನಿ. ಇಷ್ಟೊಂದು ಇದ್ದುಬಿಟ್ರೆ ನಾವು ಒಂದು 3-4 ಥರ ಜ್ಯೂಸ್ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಅದಕ್ಕೂ ಮುಂದಾಗೆ ಸ್ವಲ್ಪ ನಾವು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ರಾ ಮೆಟೀರಿಯಲ್ ನಾವು ಯೂಸ್ ಮಾಡೋದ್ರಿಂದ ಹಾಗೆ ಡೈರೆಕ್ಟಾಗಿ ನಾವು ಹಸಿದೇ ತಿಂತಾ ಇರ್ತೀವಲ್ಲ. ಹಂಗಾಗಿ ಸ್ವಲ್ಪ ನಿಮಗೆ ಗೊತ್ತಿದೆ ಆಲ್ರೆಡಿ ತರಕಾರಿ ಎಲ್ಲ ಯಾವ ಥರ ಬೆಳೆದಿರ್ತಾರೆ, ಹೆಂಗೆ ಬೆಳೆದಿರ್ತಾರೆ, ಏನೇನು ಹಾಕಿರ್ತಾರೆ ಅಂತ. ಅದು ಫ್ರೆಶ್ ಆಗಿರಲಿಕ್ಕೆ ಯಾವ್ಯಾವ ಥರ ಅದು ಸ್ಪ್ರೇಲ್ ಹಾಕಿರ್ತಾರೆ ಅಂತ. ಹಂಗಾಗಿ ಅದನ್ನು ಸ್ವಲ್ಪ ನೀಟಾಗೆಲ್ಲ ಮೇಗಳ್ದೆಲ್ಲ ಸಿಪ್ಪೆ ತೆಗಿಲೇಬೇಕು. ಈಗಂತೂ ಅವಾಗೆಲ್ಲ ಸಿಪ್ಪೆ ತಿನ್ನಬೇಕು ಅಂತ ಹೇಳೋರು. ಆದರೆ ಈಗಿನ ಕಾಲದಾಗೆ ಸಿಪ್ಪೆ ತೆಗೆದೇ ನಾವು ಯೂಸ್ ಮಾಡಬೇಕು. ಹಂಗಾಗಿ ಫಸ್ಟ್ ಎಲ್ಲ ಸಿಪ್ಪೆನ ಎಲ್ಲ ನೀಟಾಗಿ ಹೆರೆದು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ನಾವು ಆರೋಗ್ಯವಾಗಿರಬೇಕು, ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಈ ಥರ ಎಲ್ಲ ಕಷ್ಟಪಡಲೇಬೇಕು. ಕಷ್ಟಪಡಲಿಲ್ಲ ಅಂದರೆ ನಿಜವಾಗ್ಲೂ ಯಾವುದು ಈಸಿಯಾಗೆ ಸುಲಭವಾಗಿ ಸಿಗೋದೇ ಇಲ್ಲ. ಹಂಗಾಗಿ ಸ್ವಲ್ಪ ನಾವೇನೇ ಮಾಡ್ತಾ ಇದ್ದೀವಿ ಅಂದ್ರೂ ಅದಕ್ಕೆ ಒಂದು ಸಿಸ್ಟಮೆಟಿಕ್ ಇರುತ್ತೆ, ಅದರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದನ್ನೇ ನಾವು ಫಾಲೋ ಮಾಡ್ತಾನೆ ಹೋಗಬೇಕು. ಈಗ ಈ ಸಿಪ್ಪೆ ತಿನ್ನೋದು ಹೆಂಗಂದ್ರೆ ಹಂಗೆ ಯೂಸ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಈಗಿನ ಕಾಲದಾಗಂತೂ ಆರೋಗ್ಯ ಅನ್ನೋದು ನಿಜವಾಗ್ಲೂ ದುಡ್ಡು ಕೊಟ್ಟರೂ ಸಿಗೋದಿಲ್ಲ. ಬೇಕಾದ್ರೆ ಯಾವುದಾನ ಒಂದು ವಸ್ತುನ ದುಡ್ಡು ಕೊಟ್ಟರೆ ಸಿಗ್ಬೋದು, ತಗೊಬರ್ಬೋದು. ಆದರೆ ಈ ಥರ ವಸ್ತುಗಳನ್ನ, ಈ ಥರ ಆರೋಗ್ಯನ ಎಲ್ಲಿ ಸಿಗೋದಿಲ್ಲ. ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೆ ಒಂದ್ಸರಿ ಕಳ್ಕೊಂಡ್ಮೇಲೆ ಅದನ್ನು ಮತ್ತೆ ವಾಪಸ್ ತಾಣ್ಲಿಕ್ಕೆ ಬರೋದಿಲ್ಲ. ಹಂಗಾಗಿ ನಿಜವಾಗ್ಲೂ ಇರಬೇಕಾದ್ರೆ ಆರಾಮಾಗಿ ನೀಟಾಗಿ ಯೂಸ್ ಮಾಡ್ಕೊಳ್ರಿ. ಅದ್ರಾಗೂ ಇದು ಡೈಲಿ ನೀವು ಕುಡಿತಾ ಇದ್ರೆ ಸ್ಕಿನ್ ಬೆನಿಫಿಟ್ಸ್ ಭಾಳ ಆಗುತ್ತೆ. ವೆಯ್ಟ್ ಲಾಸ್ ಎಲ್ಲ ಭಾಳ ಆಗ್ತಾ ಇರುತ್ತೆ. ಸ್ಕಿನ್ಗೆ, ಆರೋಗ್ಯಕ್ಕೆ ಮತ್ತು ವೆಯ್ಟ್ಗೆ ಎಲ್ಲದಕ್ಕೂ ತುಂಬ ಇಂಪ್ರೂವ್ ಆಗೋದ್ರಿಂದ ನೀವು ಡೈಲಿ ಒಂದು ಕುಡಿಬೋದು. ಯಾಕಂದರೆ ನಾವು ಈಗ 40 ವರ್ಷದಾಗ ಏನಾದ್ರು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನೀವು ಒಂದು 20 ವರ್ಷದಿಂದಲೇ ಸ್ಟಾರ್ಟ್ ಮಾಡಿದರೆ ನಿಮ್ಮ ಬೆನಿಫಿಟ್ಸ್ ಎಷ್ಟು ಯೂಸ್ ಆಗ್ಬೋದು ಹೇಳಿ. ಅದಕ್ಕೋಸ್ಕರ ನೀವು ಏನೇ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅಂದರೆ ಬೇಗನೆ ಸ್ಟಾರ್ಟ್ ಮಾಡಿ. ನಾನು ಇದನ್ನೆಲ್ಲ ಕ್ಯಾರೆಟ್ ಹಚ್ಚಿ ಎಲ್ಲ ರೆಡಿ ಮಾಡಿದ್ದೀನಲ್ಲ, ಇದನ್ನೆಲ್ಲ ಸ್ವಲ್ಪ ಬಿಸಿ ನೀರಿಗೆ ಹಾಕೋಣ. ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ತೊಳೆಯೋದ್ರಿಂದ ಅದರಲ್ಲಿ ಏನಾದ್ರು ಸ್ಪ್ರೇಗೆ ಹೊಡೆದಿದ್ರೆ, ಏನಾದ್ರು ಔಷಧಿ ಹಾಕಿದರೆ ಫ್ರೆಶ್ ಆಗಿರಲಿಕ್ಕೆ ಅಂತ ಮಾಡಿರ್ತಾರಲ್ಲ, ಅದೆಲ್ಲ ಹೋಗಲಿಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಏನೇ ಅದ್ರ ರಾ ಮೆಟೀರಿಯಲ್ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲೇ ತೊಳೆದು ಯೂಸ್ ಮಾಡಬೇಕು. ಅದ್ರ ಉಪ್ಪು ಹಾಕಬೇಕು. ಅದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಮತ್ತು ತುಳಸಿ ಹಾಕಿದ್ದೀನಿ, ನಿಂಬು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ಜ್ಯೂಸಿಂದ ನಿಜವಾಗ್ಲೂ ಕಣ್ಣಿನ ದೃಷ್ಟಿ ಬೇಗ ಚುರುಕಾಗ್ತಾ ಬರುತ್ತೆ. ಎಷ್ಟೋ ಜನಗಳು ಬೇಗ ಕನ್ನಡಕ ಬಂದಿರುತ್ತಾರಲ್ಲ, ಅವ್ರು ಡೈಲಿ ಕುಡಿತಾ ಬಂದರೆ ಕನ್ನಡಕನೇ ತೆಗಿಬೋದು. ಆ ಲೆವೆಲ್ಗೆ ಇದು ಮ್ಯಾಜಿಕಲ್ ಜ್ಯೂಸ್ ಆಗಿ ಕೆಲಸ ಮಾಡುತ್ತೆ. ಮತ್ತು ಬ್ರೈಟ್ ಆಗ್ತಾರೆ, ಸೌಂದರ್ಯವರ್ಧಕ ಅಂತಲೇ ಹೇಳ್ಬೋದು. ಈ ಡೈಲಿ ಕುಡಿತಾ ಬಂದರೆ ಸ್ಕಿನ್ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಆಗಲಿಕ್ಕೂ ಇದು ಹೆಲ್ಪ್ ಆಗುತ್ತೆ. ನಾವು ಡೈಲಿ ಒಂದೊಂದು ಗ್ಲಾಸ್ ಈ ಥರ ನಾವು ಏನೇ ಆದರೂ ಡೈಲಿ ಏನೇನೋ ನಾವು ಚಾಲೆಂಜ್ ಆಗಿ ತಗೊಳ್ತೀವಿ. ನಮ್ಮ ಲೈಫಲ್ಲಿ ನಾವು ಒಂಥರ ಚಾಲೆಂಜ್ ಆಗಿ ತಗೊಂಡು ಡೈಲಿ ಒಂದು ಗ್ಲಾಸ್ ಏನಿಲ್ಲ ಅಂದರೂ ಒಂದು 3 ಮಂತ್ಸ್ ಆದ್ರೂ ಕುಡಿತಾ ಬಂದರೆ ಕಂಪಲ್ಸರಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟೋ ಬೆನಿಫಿಟ್ಸು. ಮತ್ತು ಸ್ಕಿನ್ ಭಾಳ ಗ್ಲೋ ಬರುತ್ತೆ. ನೀವು ಯಾವ ಕಲರ್ ಇರ್ತೀರೋ ಅದ್ರ ಬೇರೆ ಕಲರೇ ಚೇಂಜ್ ಆಗಿರುತ್ತೆ. ನೋಡಿ ಒಂದ್ಸರಿ ಟ್ರೈ ಮಾಡಿ ಈ ಥರ ಎಲ್ಲ ಜ್ಯೂಸ್ ಕೂಡ. ಏನಿಲ್ಲ ಅಂದ್ರೂ 1 ಡೇ ಕುಡಿದ್ರೆ 2 ಡೇಸ್ ಕುಡಿದ್ರೆ ಯಾವುದು ಬೆನಿಫಿಟ್ಸ್ ಆಗೋಲ್ಲ. ಏನಿಲ್ಲ ಅಂದರೂ ಒಂದು 3 ಮಂತ್ಸ್ ಆದ್ರೂ ಇದು ಕಂಪಲ್ಸರಿ ತಗೋಬೇಕು. 3 ಮಂತ್ಸ್ ಕಂಪಲ್ಸರಿ ತಗೊಂಡಾಗ ನೀವು ಸ್ಕಿನ್ನಲ್ಲಿ ತುಂಬ ಬ್ರೈಟ್ ಕಾಣುತ್ತೆ. ಕಣ್ಣಿನ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರೋರು ಇದನ್ನು ಡೈಲಿ ಕುಡಿತಾ ಬರ್ತಾ ಇದ್ದೀರಾ ಅಂತ ಅಂದರೆ ನಿಜವಾಗ್ಲೂ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಾಗುತ್ತೆ.
ಅದೇ ಥರ ಕುಕ್ಕುಂಬರ್ ಜ್ಯೂಸ್ ಕೂಡ ಮಾಡ್ತಾಯಿದ್ದೀನಿ. ಅದೇ ಥರ ಈಗ ಕೂಡ ಕುಕ್ಕುಂಬರ್ನು ಕೂಡ ಅದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಅದು ಕೂಡ ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ಬೇರೆ ಫಸ್ಟ್ ಲೆವೆಲ್ ಸಿಪ್ಪೆ ತೆಗ್ದಿರ್ತೀವಿ, ಸೆಕೆಂಡ್ ಲೆವೆಲ್ಲು ಬಿಸಿ ನೀರಲ್ಲಿ ಅದು ಉಪ್ಪು ಹಾಕ್ಬಿಟ್ಟು ತೊಳೆದು ನಾವು ಯೂಸ್ ಮಾಡಬೇಕು ರಾ ಮೆಟೀರಿಯಲ್ ಎಲ್ಲದನ್ನು. ಅದೇ ಥರ ಈಗ ಅದನ್ನು ಕುಕ್ಕುಂಬರ್ ಹಾಕಿದ್ದೀನಿ. ಸ್ವಲ್ಪ ಶುಂಠಿ ಮತ್ತು ಪುದೀನ ಕೂಡ ನಾನು ಬಿಸಿ ನೀರಲ್ಲೇ ತೊಳೆದು ಹಾಕ್ತಾಯಿದ್ದೀನಿ. ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಪೆಪ್ಪರು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಡೈಲಿ ಒಂದೇ ಗ್ಲಾಸ್, ಸುಮ್ಮನೆ ಜಾಸ್ತಿ ಮಾಡಿ ಸುಮ್ಮನೆ ವೇಸ್ಟ್ ಮಾಡೋದಲ್ಲ. ಈ ಕುಕ್ಕುಂಬರ್ ಜ್ಯೂಸ್ ಕುಡಿಯೋದ್ರಿಂದ ಇದು ದೇಹವನ್ನು ಹೈಡ್ರೇಟ್ ಆಗಿಡೋದು ಇದು ಹೆಲ್ಪ್ ಮಾಡುತ್ತೆ. ಮತ್ತು ದೇಹದಲ್ಲಿರುವ ಕಶ್ಮಲಗಳನ್ನು ಹೊರ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಈ ಥರ ಎಲ್ಲ ಪ್ಯೂರಿಫೈ ಮಾಡೋದ್ರಿಂದ ನಮ್ಮ ದೇಹ, ನಮ್ಮ ಸ್ಕಿನ್ನು ಎಲ್ಲ ಗ್ಲೋ ಬರ್ತಾ ಇರುತ್ತೆ. ವೆಯ್ಟ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದು ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸು. ನಾವು ಏನೇ ಆಗಲಿ ಮುಖಕ್ಕೆ ಮೇಲೆ ಹಚ್ಚುತ್ತೀವಿ, ಮೇಲೆ ಹಚ್ಚೋದ್ರಿಂದ ಅದೇನು ಗ್ಲೋ ಬರೋದಿಲ್ಲ. ಈ ಥರ ಜ್ಯೂಸ್ ಡೈಲಿ ಕುಡಿಯೋದ್ರಿಂದ ನಮ್ಮಲ್ಲಿ ದೇಹದ ಒಳಗಿರೋ ಕಶ್ಮಲಗಳೆಲ್ಲ ಹೊರಗೆ ಹೋದಂಗೆಲ್ಲ ಸ್ಕಿನ್ನು ಎಲ್ಲ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ಬೀಟ್ರೋಟ್ ಜ್ಯೂಸ್ ಮಾಡ್ತಾ ಇದ್ದೀನಿ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಬೀಟ್ರೋಟು, ಕ್ಯಾರೆಟು, ಕುಕ್ಕುಂಬರು ಈ ಥರ ಏನಾದರೂ ತಗೊಂಡಿರ್ತೀವಲ್ಲ, ಇದಕ್ಕೆ ನೀವು ಟೇಸ್ಟ್ಗೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಪುದೀನ ಹಾಕಿದ್ರೆ ಸ್ವಲ್ಪ ಫ್ಲೇವರು, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಪುದೀನ, ಇಲ್ಲ ಕೊತ್ತಂಬರಿ, ಇಲ್ಲ ಕರಿಬೇವು, ನಿಮಗೆ ಶುಂಠಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಪೆಪ್ಪರ್ ಬೇಕಂದರೆ ಪೆಪ್ಪರ್, ಇದಕ್ಕೆ ಪೆಪ್ಪರ್ ಹಾಕಬೇಕು, ಇದಕ್ಕೆ ಜೀರಿಗೆ ಹಾಕಬೇಕು, ಏನೂ ಇಲ್ಲ. ಯಾವುದಕ್ಕೆ ಯಾವ್ದು ಬೇಕಾದ್ರೂ ನಿಮ್ಮ ಟೇಬಲ್ಲು ನಿಮಗೆ ಯಾವುದು ಸೂಟ್ ಆಗುತ್ತೆ, ಯಾವುದು ಇದು ಬೇಕು ಅನಿಸುತ್ತೋ ಅದನ್ನು ನೀವು ಆಡ್ ಮಾಡ್ಕೋಬೇಕು ಅಷ್ಟೇ. ಇದಕ್ಕೆ ಕಂಪಲ್ಸರಿ ಪೆಪ್ಪರೇ ಹಾಕಬೇಕು, ಇದಕ್ಕೆ ಜೀರಿಗೆನೇ ಹಾಕಬೇಕು ಅಂಬೋದು ಯಾವುದೂ ಇಲ್ಲ. ಏನು ಇಲ್ಲಾಂದರೆ ಯಾವುದೂ ಇಲ್ಲ ಅಂತಂದರೆ ಬರೀ ಖಾಲಿ ಬೀಟ್ರೋಟ್ ಅಷ್ಟೇ ಜ್ಯೂಸ್ ಕುಡಿತಾ ಇರ್ತಾರೆ. ಸ್ವಲ್ಪ ಇವೆಲ್ಲ ಹಾಕಿರೋ ಸ್ವಲ್ಪ ಫ್ಲೇವರು ಮತ್ತು ಫಸ್ಟ್ ಟೈಮ್ ಎಲ್ಲ ಕುಡಿಯೋರು ಈ ಥರ ಮಸಾಲ ಕುಡಿತಾ ಇದ್ದರೆ ಇನ್ನೂ ಸ್ವಲ್ಪ ಕುಡಿಯೋಣ ಅನಿಸುತ್ತೆ. ಹಂಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಈ ಥರ ಎಲ್ಲ ಕುಡಿಬೇಕಂದ್ರೆ ಬೇರೆ ಥರ ಯಪ್ಪ ಇದು ಕುಡಿಬೇಕಾ ಅನಿಸ್ತಾ ಇರುತ್ತಲ್ಲ, ಹಂಗಾಗಿ ಇವನ್ನೆಲ್ಲ ಹಾಡ್ ಮಾಡ್ತೀವಿ. ಇದು ಯಾವುದು ಹಾಡ್ ಮಾಡಲಿಲ್ಲ, ಓನ್ಲಿ ಕ್ಯಾರೆಟ್ ಜ್ಯೂಸ್, ಬರೀ ಬೀಟ್ರೋಟ್ ಜ್ಯೂಸ್, ಬರೀ ಕುಕ್ಕುಂಬರ್ ಜ್ಯೂಸ್ ಕುಡಿತೀರಾ ಅಂತಂದರೆ ಓಕೆ, ಅದನ್ನು ಕೂಡ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು. ಇಲ್ಲ ಅಂತ ಅಂದರೆ ಊಟದ ಜೊತೆಗಾದರೂ ನೀವು ಕುಡಿತಾ ಇರ್ಬೋದು. ಈ ಥರ ನೋಡಿ, ಈ ಬೀಟ್ರೋಟ್ ಜ್ಯೂಸಿಂದ ಏನೆಲ್ಲ ಬೆನಿಫಿಟ್ ಜಾಸ್ತಿ ಅಂದರೆ ಬ್ಲಡ್ಡು ಜಾಸ್ತಿ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಬ್ಲಡ್ ಕಡಿಮೆ ಇರೋರು ನಿಜವಾಗ್ಲೂ ಡೈಲಿ ಬೀಟ್ರೋಟ್ ಜ್ಯೂಸ್ ಕುಡಿತಾ ಬಂದರೆ ಬ್ಲಡ್ ಜಾಸ್ತಿನೇ ಆಗುತ್ತೆ, ಇಂಪ್ರೂವ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಮತ್ತು ಇದು ಕೂಡ ಬ್ಲಡ್ ಪ್ಯೂರಿಫೈ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಹಂಗಾಗಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಜಾಸ್ತಿ ಇದ್ದಾವೆ. ಇವೆಲ್ಲ ಡೈಲಿ ನಾವು ಯೂಸ್ ಮಾಡ್ತಾ ಬಂದಂಗೆಲ್ಲ ತುಂಬ ಅಂದರೆ ತುಂಬ ಆರೋಗ್ಯದಲ್ಲಿ ಎಷ್ಟೋ ಕಾಯಿಲೆಗಳನ್ನ ಕಡಿಮೆ ಮಾಡ್ತಾ ಬರ್ತೀವಿ. ಎಷ್ಟೋ ನಮ್ಮ ಡೈಲಿ ರೊಟೀನಲ್ಲಿ ನಾವು ಇಂಪ್ರೂವ್ ಆಗ್ತಾ ಬರ್ತೀವಿ. ಮತ್ತು ನಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ. ಮತ್ತು ನಮಗೆ ಏನಂದರೆ ಲೇಜಿನೆಸ್ ಇರುತ್ತಲ್ಲ, ಆ ಲೇಜಿನೆಸ್ ಎಲ್ಲ ಕಡಿಮೆ ಆಗುತ್ತೆ, ಸುಸ್ತಿದ್ರೆ ಕಡಿಮೆ ಆಗುತ್ತೆ. ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅವತ್ತಿನ ಡೇ ಪೂರ್ತಿ ನಾವು ಎನರ್ಜಿಯಾಗಿ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ಕುಡಿಬೇಕು. ಈಗ ನೆಕ್ಸ್ಟ್ ಸೋರೆಕಾಯಿ ಜ್ಯೂಸ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಎಲ್ಲ ಹಚ್ಚಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಬಿಸಿ ನೀರಲ್ಲಿ ಹಾಕಿ ಇಟ್ಟು ಸ್ವಲ್ಪ ಹೊತ್ತು ಅದಾದಮೇಲೆ ಈಗ ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಪೆಪ್ಪರ್ ಇದು ಜೀರಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಸೋರೆಕಾಯಿ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಉಪ್ಪು ಎಲ್ಲದಕ್ಕೂ ಅವಾಯ್ಡ್ ಮಾಡ್ತೀರಾ, ಬಿ ಪಿ ಇರೋರು ಉಪ್ಪು ಅವಾಯ್ಡ್ ಮಾಡ್ತಾರಲ್ಲ, ಹಂಗಾಗಿ ಬೇಕಾದ್ರೆ ಉಪ್ಪು ಹಾಕದಲ್ಲೇ ನೀವು ಜ್ಯೂಸ್ ಕುಡಿಬೋದು. ನಾನಂದರೆ ಸ್ವಲ್ಪ ಟೇಸ್ಟಿಗೆ ಬೇಕಾಗುತ್ತೆ ಅಂತ ಸ್ವಲ್ಪ ಒಂದೆರಡು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ ಟೇಸ್ಟ್ಗೆ ಅಂತ. ಈಗ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಈ ಸೋರೆಕಾಯಿ ಜ್ಯೂಸಿಂದಲೂ ತುಂಬ ಅಂದರೆ ತುಂಬ ಬೆನಿಫಿಟ್ ಜಾಸ್ತಿ ಅಂತಲೇ ಹೇಳ್ಬೋದು. ಇದು ದೇಹವನ್ನು ತಂಪಾಗಿಸಲು ಹೆಲ್ಪ್ ಮಾಡುತ್ತೆ ಮತ್ತು ತೂಕ ಇಳಿಕೆಗೆ ಅಂತಲೇ ಈ ಸೋರೆಕಾಯಿ ಜ್ಯೂಸ್ ತಾಣ್ತಾರೆ. ವೆಯ್ಟ್ ಲಾಸ್ಗೆ ಅಂತಲೇ ಇದನ್ನು ಜಾಸ್ತಿ ಜನ ತಾಣ್ತಾ ಇರ್ತಾರೆ. ಹಾಗಾಗಿ ವೆಯ್ಟ್ ಲಾಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಎಲ್ಲಿ ಚೆನ್ನಾಗಾಗುತ್ತೋ ಅಲ್ಲಿ ವೆಯ್ಟ್ ಲಾಸ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಅದಕ್ಕೋಸ್ಕರನೇ ಈ ಥರ ಜ್ಯೂಸ್ಗಳೆಲ್ಲ ತಾಣೋದು. ಈ ಥರ ಜ್ಯೂಸ್ಗಳೆಲ್ಲ ತಗೊಂಡಾಗ, ಹಸಿ ಜ್ಯೂಸ್ ತಗೊಂಡಾಗ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ಚೆನ್ನಾಗಾಗಲಿ ಅಂತಲೇ ಪುದೀನ, ಜೀರಿಗೆ, ಶುಂಠಿ ಇವೆಲ್ಲ ಹಾಕ್ತಾ ಇರೋದು ಜೀರ್ಣ ಚೆನ್ನಾಗಾಗಲಿ ಅಂತ. ಈಗ ಪಾಲಕ್ ಜ್ಯೂಸ್ ಮಾಡೋಣ ಅಂತ ಪಾಲಕ್ ಸೊಪ್ಪು ತಾಣ್ತಿದ್ದೀನಿ. ಸೊಪ್ಪನ್ನ ನಾವು ಜ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಿಜವಾಗ್ಲೂ ಅದಕ್ಕಿಂತ ಇದನ್ನು ಸ್ವಲ್ಪ ಕೇರಾಗೆ ನೋಡ್ಕೋಬೇಕು. ಆಲ್ರೆಡಿ ಒಂದ್ಸರಿ ಸೊಪ್ಪನ್ನ ನೀಟಾಗಿ ಒಂದು ತಣ್ಣೀರಲ್ಲೇ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಸ್ವಲ್ಪ ಬಿಸಿ ನೀರು ಅಂದರೆ ಸ್ವಲ್ಪ ಬಾಯ್ಲ್ ಆಗಿರೋ ನೀರಲ್ಲೇ ಸ್ವಲ್ಪ ಸೊಪ್ಪನ್ನು ಹಾಕಬೇಕು. ಎಲ್ಲಂದ್ರಲ್ಲೇ ಬೆಳೆದಿರ್ತಾರ ಸೊಪ್ಪು ಅಂದರೆ ಸ್ವಲ್ಪ ಜಾಸ್ತಿ ಒಳ್ಳೆ ನೀರಲ್ಲಿ ಬೆಳೆಯಲ್ಲ ಅಂತ ಈಗೀಗ ಭಾಳ ತೋರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ತೆಗಿಯೋಣ. ಅದನ್ನು ತೆಗಿಯೋದ್ರಿಂದ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಯಾಕಂದರೆ ಇಲ್ಲಾಂದರೆ
ತಣ್ಣೀರಲ್ಲೇ ತೊಳೆದು ಹಾಕಿ ಮಾಡ್ತಾರೆ. ಆದರೂ ಸ್ವಲ್ಪ ಈ ಥರ ಬಿಸಿ ನೀರಲ್ಲಿ ಹಾಕಿ ತೊಳೆದು ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ನಾನು ಬಿಸಿ ನೀರಲ್ಲಿ ಹಾಕಿ ತೊಳೆದು ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ತಣ್ಣೀರಲ್ಲೇ ಒಂದು 10-15 ನಿಮಿಷ ಹಾಕಿ ನೆನೆ ಇಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳೆದು ಹಾಕ್ಬೋದು. ನಾನು ಅದಕ್ಕಿಂತ ಬೆಟ್ರು ಅಂತಂದು ಈಗ ಸ್ವಲ್ಪ ಬಿಸಿ ನೀರಲ್ಲಿ ಎದ್ದು ತೆಗಿತಾ ಇದ್ದೀನಿ. ಹಾಗಾಗಿ ಈ ಪಾಲಕ್ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಪಾಲಕ್ಕು ಸ್ವಲ್ಪ ಕಹಿ ಬರ್ತೈತಲ್ಲ, ಹಂಗಾಗಿ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಪೆಪ್ಪರು ಮತ್ತು ಜೀರಿಗೆ ಪುಡಿನ ಎರಡು ಸೇರಿಸಿ ನಿಂಬು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಜ್ಯೂಸ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಾಲಕ್ ಜ್ಯೂಸ್ ಅಂತೂ ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಜಾಸ್ತಿ. ಯಾಕಂದರೆ ನಮ್ಮ ಮನುಷ್ಯರಿಗೆ ಫಸ್ಟ್ ಬೇಕಾಗಿರೋದೇ ಮೇಯ್ನ್ ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಬೇಕು. ಐರನ್ ಕಂಟೆಂಟ್ ಜಾಸ್ತಿ ಇದ್ದಾಗಲೇ ಹಿಮೋಗ್ಲೋಬಿನ್ ತನ್ನಟಕ್ಕೆ ತಾನೇ ಜಾಸ್ತಿ ಆಗ್ತಾ ಇರುತ್ತೆ. ಐರನ್ ಕಂಟೆಂಟ್ ಕಡಿಮೆ ಆದಂಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ಕಡಿಮೆ ಆದರೆ ನಮಗೆ ಲೇಡೀಸಲ್ಲಿ ಮಂತ್ಲಿ ರೀಸೈಕಲ್ ಆಗ್ತಾ ಇರ್ಬೇಕಾದ್ರೆ ಹಿಮೋಗ್ಲೋಬಿನ್ ನಮ್ಗೆ ಕರೆಕ್ಟಾಗಿ ಇರಲೇಬೇಕು. ಅದು ಕಡಿಮೆ ಆಯಿತು ಅಂತ ಅಂದರೆ ಬ್ಲಡ್ಡು ತುಂಬ ಅಂದರೆ ಬೇಗ ಕಡಿಮೆ ಆಗೋಗ್ಬಿಡುತ್ತೆ. ಹಂಗಾಗಿ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇದು ಪಾಲಕ್ ಸೊಪ್ಪು ತುಂಬ ಇಂಪಾರ್ಟೆಂಟು. ಹಂಗಾಗಿ ಐರನ್ ಕಂಟೆಂಟ್ಗೋಸ್ಕರ ಇದು ಪಾಲಕ್ ಜ್ಯೂಸ್ ತಗೊಳ್ತಾ ಇದ್ದೀವಿ. ಮತ್ತು ಕಿಡ್ನಿ ಸ್ಟೋನ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಹಂಗಾಗಿ ನೋಡ್ಕೊಂಡು ಕಿಡ್ನಿ ಸಮಸ್ಯೆ ಇರೋರು ಪಾಲಕ್ ಜ್ಯೂಸ್ ತಗೋಬಾರ್ದು. ಇನ್ನು ಎಲ್ಲದಕ್ಕೂ ಹೆಲ್ತ್ ಬೆನಿಫಿಟ್ಸ್ಗೆ ಪಾಲಕ್ಕು ಒಳ್ಳೆಯದೇ, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈಗ ಎಲ್ಲರಿಗೂ ತುಂಬ ಇಂಪಾರ್ಟೆಂಟ್ ಅಂದರೆ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನೆಲ್ಲಿಕಾಯಿ ಜ್ಯೂಸ್ ಜಾಸ್ತಿ ಜನ ಕುಡಿತಾನೆ ಇರ್ತಾರೆ. ರೆಗ್ಯುಲರಾಗಿ ಎಲ್ಲರೂ ಕುಡಿತಾ ಇರ್ತಾರೆ. ನೆಲ್ಲಿಕಾಯಿ ಜ್ಯೂಸ್ಗೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ಹೇರ್ ಫಾಲ್ಗೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಕೂಡ ಹೇರ್ ಫಾಲ್ಗೆ ಮತ್ತು ಸ್ಕಿನ್ಗೆ ತುಂಬ ಜಾಸ್ತಿ ಒಳ್ಳೆಯದಲ್ಲ, ಹಂಗಾಗಿ ಕರಿಬೇವು ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ಬೇಕಾಗಿರೋದು ಏನೇನು ಬೇಕೋ ಅದನ್ನು ಹಾಡು ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋದು. ನೆಲ್ಲಿಕಾಯಿ ಜ್ಯೂಸಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಕೂದಲಿನ ಬೆಳವಣಿಗೆಗೆ ಸ್ಕಿನ್ ಬೆನಿಫಿಟ್ಸು ತುಂಬ ಇದು ಜಾಸ್ತಿ ಇರೋದ್ರಿಂದ ಈ ನೆಲ್ಲಿಕಾಯಿ ಜ್ಯೂಸ್ ಅಂತೂ ರೆಗ್ಯುಲರಾಗಿ ಎಲ್ಲರೂ ತಗೊಳ್ತಾ ಇರ್ತಾರೆ. ನಾವು ಅದನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ವಿಡಿಯೋದಲ್ಲಿ ಯಾವ ಜ್ಯೂಸ್ ಇಷ್ಟ ಆಯಿತು, ಯಾವ ಜ್ಯೂಸ್ ಇಷ್ಟ ಆಗಿಲ್ಲ, ಯಾವ್ದು ಚೆನ್ನಾಗಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹೇಳಿ. ಯಾವ ಜ್ಯೂಸ್ ಚೆನ್ನಾಗಿ ಅನ್ನಿಸ್ತು ಅಂತ. ಇವತ್ತಿನಿಂದ ಎಲ್ಲರೂ ನೀವು ಕೂಡ ನನ್ನ ಚಾನಲ್ ಯಾರ್ಯಾರು ನೋಡ್ತಾರೋ ಅವರು ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಡೈಲಿ ಒಂದೊಂದು ಜ್ಯೂಸ್ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಪ್ಲೀಸ್ ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಅದಕ್ಕೋಸ್ಕರ ಈಗ ನಾನು ನಮ್ಮ ಮನೆಯವರಿಗೆ ಜ್ಯೂಸ್ನ ಕೊಡ್ತಾಯಿದ್ದೀನಿ. ಒಂದು 3 ಜ್ಯೂಸ್ನ ಟೇಸ್ಟ್ ಮಾಡಿ ಹೆಂಗೆ ಐತಿ ಅಂತ ಹೇಳಿ. ಯಾವ್ದು ಅಂತೇಳಿ ಕಲರ್ ನೋಡಿ ಹೇಳಕ್ಕೆ ಹೋಗ್ಬೇಡ ನೀನು. ಟೇಸ್ಟ್ ಮಾಡಿ. ಕಲರು ಆಮೇಲೆ ಕಲರ್ ನೋಡಿ ಮೋಸ ಹೋಗ್ಬೇಡ. ಯಾವ್ದು ಕೊಡಿ ಸ್ಪೂನ್ ಹಾಕ್ತಾ ಕಾಣ್ತಿಲ್ಲ ನನಗೆ. ಅದಕ್ಕೆ ಅದು ಯಾವ್ದು ಗೊತ್ತಾಗ್ತಿಲ್ಲಮ್ಮ, ಯಾವ್ದಂತಂದದು ಇದು ಯಾವ್ದಂತ ಗೊತ್ತಾಗ್ತಿಲ್ಲ ನಿನಗೆ. ಇದು ತಕ ಅದೇ ಗೊತ್ತಾಗೋದಂದ್ರೆ ಇದು ಗೊತ್ತಾಗ್ತೈತೆ. ಬೀಟ್ರೋಟ್ ಇದು. ವೆರಿ ಗುಡ್. ಕ್ಯಾರೆಟ್ ಇರಬೇಕಾ? ಕ್ಯಾರೆಟ್ ಇದು ಕ್ಯಾರೆಟ್, ಇದು ಬೀಟ್ರೋಟು. ಅದೊಂದು ಗೊತ್ತಾಗಿಲ್ಲ ನಿಮಗೆ. ಸೌತೆಕಾಯಿ ಅದೇ ಒಂದು ಅಂದಾಜಿಗೆ ಇದೇ ಇರ್ಬೋದು ಅಂತ ಹೇಳ್ತೀಯಲ್ಲ ನೀನು.